ಹಾಯ್ ಎವ್ರಿವನ್. ಹಬ್ಬದ ಊಟದಲ್ಲಿ, ಮದುವೆ ಮನೆಗಳಲ್ಲಿ ಹಾಗೂ ದೇವಸ್ಥಾನದ ಊಟಗಳಲ್ಲಿ ಬಡಿಸುವಂಥ ಎಲೆಕೋಸಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಳ್ಳೆ ಘಮ, ತುಂಬಾ ರುಚಿ ಇರುತ್ತೆ. ಈ ಪಲ್ಯಕ್ಕೆ ಒಂದು ಫ್ರೆಶ್ ಆದ ಪೌಡರ್ ಮಾಡ್ಕೊಳ್ತೀವಿ. ಆ ಪೌಡರೇ ಈ ಪಲ್ಯಕ್ಕೆ ಅಷ್ಟು ಘಮ ಮತ್ತು ರುಚಿ ಕೊಡೋದು. ಅನ್ನ ಸಾಂಬಾರು ಜೊತೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಚಪಾತಿ ರೊಟ್ಟಿಗಳ ಜೊತೆ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈ ಪಲ್ಯಕ್ಕೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಬಳಸೋದಿಲ್ಲ. ಹಬ್ಬದ ಸಮಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಲಿಕ್ಕೆ ಇಷ್ಟಪಡದೇ ಇರೋರು ಈ ಪಲ್ಯನ ಮಾಡ್ಕೋಬೋದು. ಹಾಗೆ ಇದನ್ನು ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ಎಲೆಕೋಸಿನ ಪಲ್ಯ ಮಾಡೋದಕ್ಕೆ ಎಲೆಕೋಸನ್ನು ತುಂಬಾ ತೆಳುವಾಗಿ ಈ ರೀತಿ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಈ ಪಲ್ಯಕ್ಕೆ ಈ ರೀತಿಯೇ ತೆಳುವಾಗಿ ಹೆಚ್ಕೊಳ್ಳಿ. ಮೊದಲಿಗೆ ಎಲೆಕೋಸನ್ನು ಬೇಯಿಸ್ಕೊಳ್ಳೋಕ್ಕೆ ಒಂದು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಎಲೆಕೋಸು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಹಾಕ್ಕೊಂಡು, ಹಾಗೆ ಎಲೆಕೋಸಿಗೆ ಹಿಡಿಯೋಷ್ಟು ಉಪ್ಪು ಮತ್ತು 1/4 ಟೀ ಸ್ಪೂನ್ ಅರಿಶಿಣ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಜಾಸ್ತಿ ನೀರನ್ನು ಹಾಕಿ ಎಲೆಕೋಸನ್ನು ಬಸಿಲೂಬೋದು, ಇಲ್ಲ ಅಂದರೆ ಈ ರೀತಿ ಕಡಿಮೆ ನೀರು ಹಾಕಿ ಬೇಯಿಸ್ಕೋಬೋದು. ಆದರೆ ಎಲೆಕೋಸು ತುಂಬ ಮೆತ್ತಗೂ ಆಗಬಾರ್ದು, ಸ್ವಲ್ಪ ಕ್ರಂಚಿಯಾಗೇ ಬೇಯಿಸ್ಕೊಳ್ಳಿ. ಇದನ್ನು ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ಇದರ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ಪದಾರ್ಥಗಳನ್ನು ಹುರ್ಕೊಳ್ಳೋಕ್ಕೆ ಒಂದು ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಜೀರಿಗೆ, ಹಾಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ ಮೊದಲಿಗೆ ಇದನ್ನಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 2 ನಿಮಿಷ ಹುರ್ಕೊಳ್ಳೋಣ. ಕಡಲೆಬೇಳೆ ಉದ್ದಿನಬೇಳೆದೆಲ್ಲ ಕಲರ್ ಚೇಂಜ್ ಆಯಿತು ಅಂದರೆ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಒಣಮೆಣಸನ್ನು ಹಾಕಿ ಇದನ್ನು ಕೂಡ ಹುರ್ಕೊಳ್ಬೇಕು. ಇದನ್ನು ಹುರಿತಿದ್ದಂಗೆ ಒಳ್ಳೆ ಘಮ ಬರ್ತಾ ಇರತ್ತೆ. ಈ ಪಲ್ಯಕ್ಕೆ ರುಚಿ ಕೊಡೋದೇ ನಾವೀಗ ಹುರ್ಕೊಳ್ತಿರೋ ಪದಾರ್ಥಗಳಿಂದ. ಇದನ್ನು ಹುರ್ಕೊಂಡ್ಮೇಲೆ ಇದನ್ನು ಆರಿಸಿ ಒಂದು ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೌಡರ್ ಮಾಡ್ಕೋಬೇಕು. ಈಗ ಇದೇ ಪೌಡರ್ಗೆ 4ರಿಂದ 5 ಟೇಬಲ್ ಸ್ಪೂನಷ್ಟು ತುರಿದಿರೋ ಫ್ರೆಶ್ ಕಾಯಿ ಹಾಕಿ ಪಲ್ಸ್ ಮೋಡ್ನಲ್ಲಿ 2 ಸುತ್ತು ಗ್ರೈಂಡ್ ಮಾಡಿ ಸ್ವಲ್ಪ ತರಿಯಾಗಿ ರುಬ್ಬಿ ಇಟ್ಕೊಳ್ಳಿ. ಎಲೆಕೋಸನ್ನು ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಚೆನ್ನಾಗಿ ಬೆಂದು ಹಾಕಿರೋ ನೀರೆಲ್ಲ ಪೂರ್ತಿ ಬತ್ತಿದೆ. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಈಗ ಅದೇ ಕಡಾಯಿಯಲ್ಲಿ 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ತುಂಡು ಮಾಡ್ಕೊಂಡಿರೋ 3 ಒಣಮೆಣಸು, ಸ್ವಲ್ಪ ಕರಿಬೇವು, 1/4 ಟೀ ಸ್ಪೂನ್ ಇಂಗು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲದು ಫ್ರೈ ಆಯಿತು ಅಂದರೆ ಇದಕ್ಕೆ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ ಮಸಾಲೆ ಹಾಕ್ಕೊಂಡು, ಹಾಗೆ ಇದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಹುಣಸೆ ರಸ, ಈ ಮಸಾಲೆಗೆ ಹಿಡಿಯೋಷ್ಟು ಉಪ್ಪು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಲ್ರೆಡಿ ಎಲೆಕೋಸನ್ನು ಬೇಯಿಸ್ಕೊಳ್ಬೇಕಾದ್ರೂ ಉಪ್ಪನ್ನು ಹಾಕಿದ್ವಿ, ಆದ್ದರಿಂದ ಈಗ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಬೇಯಿಸಿ ಎತ್ತಿಟ್ಕೊಂಡ ಎಲೆಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹೆಚ್ಚಿಟ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಳ್ಬೇಕು. ಈ ಪಲ್ಯ ಅಂತೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗತ್ತೆ. ಈಗ ಎಲೆಕೋಸಿನ ಪಲ್ಯ ರೆಡಿಯಾಗಿದೆ. ಈ ಎಲೆಕೋಸಿನ ಪಲ್ಯದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.